Oh my god, above. ಮತ್ತು ಈ ಕೆಲಸಕ್ಕೆ ಧೈರ್ಯ ಬೇಕು ಮೊದಲೇದಾಗಿ. ನೋಡಿ ಗೈಸ್, 1:25 ಆಯಿತು ಟೈಮ್ ಇವಾಗ. ನಾನು ಇಲ್ಲಿ ಇದ್ರೊಳಗೆ ಟೆಂಟ್ ಒಳಗೆ ಬರೋದೇ ಫಸ್ಟ್ ಟೈಮ್ ನಾನು ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸ್ನೇಹಿತರೆ ನನ್ನ ಹಿಂದ್ಗಡೆ ಕಾಣ್ತಾ ಇದೆಯಲ್ಲ ಟೆಂಟ್ ಕಾಣ್ತಾ ಇದೆ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಂದರೆ ನಾವು ಇವತ್ತು ಟೆಂಟ್ ಒಳಗೆ ಒಂದು ರಾತ್ರಿನ ಹೊರಗಡೆ ಕಳಿತೇವೆ. ಅದು ಕೂಡ ತುಂಬ ಭಯಾನಕವಾಗಿದೆ. ಪ್ಲೇಸ್ ಯಾವ ಥರ ಇದೆ ಅಂತ ನಿಮಗೆ ಆಮೇಲೆ ತೋರಿಸ್ತೀನಿ. ಮತ್ತು ಅದ್ರ ಪಕ್ಕದಲ್ಲಿ ಕೂಡ ಸ್ಮಶಾನ ಇದೆ. ಭಯ ಆಗುತ್ತೆ, ಯಾಕಂದರೆ ಮುಳ್ಳಂದಿ ಇರ್ಬೋದು, ಮತ್ತು ಎಬ್ಬ ಕೂಡ ಬಂದಿದ್ದುಂಟು, ಹಾವುಗಳು ಸುಮಾರು ಬಂದಿದ್ದುಂಟು. ಮುಳ್ಳಂದಿ, ಎಬ್ಬ ಮತ್ತು ಉಡ ಅಂತ ಹೇಳ್ತಾರೆ, ಚಾಪೆ ಕೂಡ ಬಂದಿದ್ದುಂಟು. ಅಲ್ಲಿಗೆ 11 ಗಂಟೆ ಆದಮೇಲೆ ನಿಮಗೆ ಕರ್ಕೊಂಡು ಹೋಗ್ತೇವೆ. ಗಾಯ್ಸ್ ನೋಡ್ಬೋದು ಇವತ್ತು ನಾವು ಯಾವ ಜಾಗದಲ್ಲಿ ಕ್ಯಾಂಪ್ ಹಾಕಿದ್ದೇವೆ ಅಂದರೆ, ಕ್ಯಾಂಪಿಂಗ್ ಜಾಗ ಎಲ್ಲಿದೆ ಅಂತ ನೋಡ್ಬೋದು. ಗೈಸ್ ನಮ್ಮ ಕ್ಯಾಂಪಿಂಗ್ ಜಾಗ ನೋಡಿ ಯಾವ ಥರ ಇದೆ ಅಂತ. ನೋಡಿ ಕೆಳಗಡೆ ನೋಡಿ, ದೊಡ್ಡ ಹೊಂಡ ಗೈಸ್. ಇವತ್ತು ನಾವು ಈ ಜಾಗದಲ್ಲಿ ಒಂದು ರಾತ್ರಿ ಇಲ್ಲೇ ಇರ್ತೇವೆ ಕ್ಯಾಂಪ್ ಹಾಕೊಂಡು. ನೋಡೋಣ ಗಾಯ್ಸ್ ಇವತ್ತು ಈ ರಾತ್ರಿಯಲ್ಲಿ ಏನಾಗತ್ತಂತ. ಟಾರ್ಚ್ ಹೊಡಿತೀನಿ ನೋಡಿ. ನೋಡಿ ಸ್ಮಶಾನ ಇದು ನೋಡಿ, ಜಾಸ್ತಿ ಏನು ದೂರ ಇಲ್ಲ, ಪಕ್ಕದಲ್ಲೇ ಇದೆ ಸ್ಮಶಾನ. ನೋಡ್ಬೋದು. ಇದೇನು ಗುರು? ಅಮ್ಮ ಲಾಲು ಬೇಕು. ಏನೋ ಇದೆ ಇಲ್ಲಿ, ಶಬ್ದ ಬರ್ತಾ ಇದೆ. ಸಂತು ಇಲ್ವಾ ಗಾಯ್ಸ್, ಟೆಂಟ್ ತೋರಿಸೋ ಮೊದಲು ನಿಮಗೆ ಸ್ಮಶಾನ ತೋರಿಸ್ಲಿಕ್ಕಂತ ಹೋಗ್ತಿದ್ದೆ. ಮುಂದ್ಗಡೆನೆ ಬೆಕ್ ಮತ್ತೆ ಏನೋ ಇದೆ. ಶು ನೋಡಿ, ಈ ಬೆಕ್ಕಪಾರದಿಂದ ಏನು ಮತ್ತೊಂದು ಏನೋ ಇದೆ ಅಲ್ಲಿ. ಎಬ್ಬೋ ಓ ಮೈ ಗಾಡ್, ಎಬ್ಬೋ. ನಾನು ಹೇಳಿದ್ದೆ ನೋಡಿ ಗೈಸ್, ಎಬ್ಬೋ ನೋಡಿ, ಎಬ್ಬೋ ಕಾಣಿಸ್ತಾ ಇದೆಯಾ? ಎಬ್ಬೋ ನೋಡಿ. ಓ ಮೈ ಗಾಡ್. ಮತ್ತೆ ಎಬ್ಬೋ, ಟಾರ್ಚ್ ಮಾಡು, ಟಾರ್ಚ್ ಹೊಡಿ. ನೋಡಿ ನಾನು ಹೇಳಿಲ್ಲ ಮೊದಲೇ ಎಬ್ಬ ಮುಳ್ಳಂದಿ ಎಲ್ಲ ಇದೆ ಅಂತ. ನನಗೇನೋ ಸೌಂಡ್ ಬಂತ ಇಲ್ಲಿ, ನಮ್ಮ ಬೆಕ್ಕು ಒಂಥರ ಹತ್ರ ಹೋಗ್ತಾ ಇತ್ತು, ಅದಕ್ಕೆ ನನಗೆ ಭಯ ಆಯ್ತು ತುಂಬ. ಅದ್ರಗೋಸ್ಕರ ನೋಡಿ ಎಷ್ಟು ದೊಡ್ಡದಿದೆ ಅಂತ ನೋಡಿ ಗೈಸ್. ಎಬ್ಬವ್ ನೋಡಿ, ಯಪ್ಪ ನೋಡಿದ್ರಲ್ಲ. ನೋಡಿ ಯಾವ ಥರ ಇದೆ ಅಂತ. ನೋಡಿದ್ರಲ್ಲ ಗೈಸ್, ತುಂಬ ಭಯಾನಕವಾಗಿದೆ ಈ ಜಾಗ. ನಾವು ಇವತ್ತು ಟೆಂಟ್ ಹಾಕ್ತಾ ಇದ್ದೀವಲ್ಲ, ಈ ಜಾಗದಲ್ಲಿ ನೋಡಿ ಇಷ್ಟಿಷ್ಟು ದೊಡ್ಡ ಹೆಬ್ಬಾವಿದೆ. ಏನೋ ಇವತ್ತು ನಾನು ಹೇಳ್ಬಿಟ್ಟಿದ್ದೇನೆ, ಆದರೂ ನಾವು ಇವತ್ತು ಟೆಂಟ್ ಹಾಕಬೇಕಾಗುತ್ತೆ ಗೈಸ್. ಇವಾಗ ನಾವು ಕ್ಯಾಂಪ್ ಮಾಡೋದು ಇದೇ ಜಾಗದಲ್ಲಿ. ತೋರಿಸ್ತೀನಿ ನಿಮಗೆ, ನಮ್ಮ ಟೆಂಟ್ ತೋರಿಸ್ತೀನಿ. ತುಂಬ ಭಯ ಆಗ್ತಾಯಿದೆ. ಒಂದು ಕಡೆ ನಮ್ಮ ಪಕ್ಕದಲ್ಲೇ ಹೆಬ್ಬಾವಿದೆ. ಯಪ್ಪ ಏನು ಮಾಡೋದು ಗುರು. ನೋಡಿ ಗೈಸ್, ನಮ್ಮ ಟೆಂಟ್ ಇದು. ಟೆಂಟ್ ಪಕ್ಕದಲ್ಲಿ ನೋಡಿ, ಜಸ್ಟ್ 10 ಮೀಟರ್ ಇಲ್ಲೇ ಹೆಬ್ಬಾವಿತ್ತು ಗೈಸ್. ಇದು ಏನಕ್ಕೆ ಯೂಸ್ ಆಗುತ್ತಂದರೆ, ದೊಡ್ಡ ಹಾವಿರಲಿ ಅದ್ರಗೋಸ್ಕರ ಓಡಿಸ್ಬೋದು ಇದರಿಂದ. ನೋಡಿ ಯಾವ ಥರ ಅಂತ. ನೋಡಿದ್ರಲ್ಲ ಗೈಸ್. ಮತ್ತೊಂದ್ಸಲ ನೋಡ್ತೀರಾ? 3, 2, 1 ಹತ್ತು. ನೋಡಿ
ಎಷ್ಟೇ ದೊಡ್ಡ ಹೆಬ್ಬ ಬಂದರೆ ಏನು ಮಾಡೋದು ಗೊತ್ತಾ, ಈ ಥರ ಮಾಡೋದು ನೋಡಿ, ಎಷ್ಟು ಪವರ್ಫುಲ್ ಅಂತ. इतने तेजस्वी लोग हैं हमारे पास। मेरी आंखें लाल सकल देख मेरी पकड़ देख। ಗೈಸ್ 11:15 ಆಗ್ತಾ ಬಂತು, ಟೈಮು 11:15 ದಾಟ್ತಾ ಬಂತು, ಇನ್ನೂ ಊಟ ಮಾಡಲಿಲ್ಲ. ಗೈಸ್ ಇವತ್ತು ನಾವು ಫ್ರೈಡ್ ರೈಸ್ ತಂದಿದ್ವಿ, ವೆಜ್ ಫ್ರೈಡ್ ರೈಸ್. ಇವತ್ತು ಟೆಂಟ್ ಒಳಗೇ ಮಾಡುವ. ಗೈಸ್ ಈ ಹಬ್ಬವು ನಮ್ಮ ಕಡೆನೇ ಬರ್ತಾ ಇದೇನು, ಕಟಕ್ ಸೌಂಡ್ ಆಯಿತು. ಓರರ ಗೈಸ್ ಸೌಂಡ್ ಬಂತಲ್ಲ. ಒಂದು ಕಡೆ ನಾಯಿ ಯಾವ ಥರ ಬೊಗಳ್ತಾ ಇದೆ ನೋಡಿ. ಸ್ನೇಹಿತರೆ ನೋಡಿ, ಹೆಬ್ಬಾವು ಆಮೇಲೆ ಹಾವು ಎಲ್ಲ ಇದೆ ಇಲ್ಲಿ. ಯಾಕೆಂದರೆ ಸ್ವಲ್ಪ ಇದು ರಾತ್ರಿ ಆಯ್ತಲ್ಲ, ಸ್ವಲ್ಪ ಭಯ ಆಗ್ತಾ ಇದೆ ಗೈಸ್. ಯಾಕೆಂದರೆ ಅದು ಹೆಬ್ಬಾವು, ಹಾವು, ಆಮೇಲೆ ಚಾಪೆ ಇದೆಲ್ಲ ನಿಮ್ಗೆ ಗೊತ್ತಿರ್ಬೋದು. ಮುಂಚೆನೂ ಇಲ್ಲಿ ರಾತ್ರಿ ಆದ ಕೂಡಲೇ ಶಬ್ದ ಬರ್ತಿತ್ತು ಗೈಸ್, ಆದರೆ ಈಗಲೂ ಸ್ವಲ್ಪ ಶಬ್ದ ಬರ್ತಾ ಇದೆ, ಸ್ವಲ್ಪ ಭಯ ಆಗ್ತಿದೆ ಗೈಸ್. ಟೈಮ್ 12 ಗಂಟೆ ಆಗ್ತಾ ಬಂತು. ಇವಾಗಿಂದ ಸ್ಟಾರ್ಟ್. ಕಾಡು ಪ್ರಾಣಿ ಇರಲಿ, ಹಾವಿರಲಿ, ಓಡಾಡಲಿಕ್ಕೆ ಶುರು ಮಾಡೋದು ರಾತ್ರಿ ಹೊತ್ತಲ್ಲಿ ಜಾಸ್ತಿ. ಮುಳ್ಳಂದಿ ಇರ್ಬೋದು. ಮತ್ತೆ ಪುನಃ ಬೆಂಕಿ ಮಾಡ್ತಾಯಿದ್ದೇವೆ. ಯಾಕಂದರೆ ಬೆಂಕಿ ಇದ್ರೇ ಸ್ವಲ್ಪ ನಮಗೆ ಧೈರ್ಯ ಬರುತ್ತೆ. ಯಾಕಂದರೆ ಒಂಥರ ಬೆಳಕಿರುತ್ತಲ್ಲ, ಅದ್ರಿಗೋಸ್ಕರ. 11:53 ಆಯಿತು ಟೈಮು. ಗೈಸ್ ಟೈಮ್ ಜಾಸ್ತಿ ಆಗ್ತಾ ಬಂತು, ಅದ್ರಿಗೋಸ್ಕರ 12:15 ಐತಿ ಟೈಮು. ಡೋರ್ ಕ್ಲೋಸ್ ಮಾಡ್ತಾ ಇದ್ದೀವಿ. ಮತ್ತು ಬೇರೆ ಬೇರೆ ವೀಡಿಯೋ ಥರ ಮಾಡಬೇಕಂತ ನನಗೆ ಆಸೆ ಇದೆ. ಇದೊಂದೇ ವೀಡಿಯೋ ಅಲ್ಲ, ಮತ್ತು ಏನು ನನ್ನ ತಲೆಯಲ್ಲಿ ಏನು ಓಡುತ್ತೆ ಆ ಥರ ವೀಡಿಯೋ ಮಾಡಬೇಕಂತ ನಾನು ಇವಾಗಿಂದ ಶುರು ಮಾಡಿದ್ದೇನೆ. अच्छा ನೋಡಿ ಗೈಸ್, ಸ್ವಲ್ಪ ಸಪೋರ್ಟ್ ಬೇಕಾಗುತ್ತೆ. ಎಲ್ಲ ವೀಡಿಯೋ ಮಾಡ್ತೀನಿ ನಾನು. ठीक है। ಮತ್ತು 1:15 ನಾವು ಹೊರಗಡೆ ಹೋಗಿ ಒಂದು ರೌಂಡ್ ಆಗಿ ಬರಬೇಕು. ಯಾಕಂದರೆ ನೀವು ನೋಡಿದ್ರಲ್ಲ ಮೊದಲೇ ಹೆಬ್ಬ ಬಂದಿತ್ತು, ಅದ್ರಿಗೋಸ್ಕರ ಸ್ವಲ್ಪ ಭಯ ಆಗುತ್ತೆ. ಯಾಕಂದರೆ ಹೆಬ್ಬ ಅಂದರೆ ಯಾರಿಗೆ ತಾನೇ ಭಯ ಆಗಲ್ಲ, ನಿದ್ರೆನೇ ಬರ್ತಾಯಿಲ್ಲ. ಅದ್ರಿಗೋಸ್ಕರ ಯಾವಾಗ ಇಲ್ಲಿ ಬರುತ್ತೆ ಏನು ಬರುತ್ತೆ ಅಂತ ಗೊತ್ತಿಲ್ಲ. ಸುಮಾರು ಸಲ ಸೌಂಡ್ ಬಂತು ನಮಗೆ ಕೆಳಗಡೆಗೆ. ಅದಕ್ಕೇನು ಗೊತ್ತಾ, ರಕ್ತ ವಾಸನೆಯಿಂದ ಬರುತ್ತಂತೆ, ಸ್ಮೆಲ್ಲಿಗೆ ಹತ್ರ ಬರುತ್ತಂತೆ, ಅದೇ ಭಯ. ಸ್ನೇಹಿತರೆ ನಾನು ಇಲ್ಲಿ ಇದ್ರೊಳಗೆ ಟೆಂಟ್ ಒಳಗೆ ಬರೋದೇ ಫಸ್ಟ್ ಟೈಮ್ ನಾನು ಸ್ನೇಹಿತರೆ. ನಾನು ಇನ್ನುವರೆಗೆ ಇಲ್ಲಿ ನೈಟ್ ಉಳಿಲ್ಲ. ನಾನೇ ಕರ್ಕೊಂಡು ಬಂದಿದ್ದೆ. ಇವರೇ ನನಗೆ ಒತ್ತಾಯ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದು. ಯಾಕಂದರೆ ಒಬ್ಬರೇ ಅಂತೂ ಇರಲಿಕ್ಕೆ, ನಾನಂತೂ ಅಷ್ಟು ಹೆದರ್ತೀನಿ ಅಂದರೆ ಒಬ್ಬರೇ ಅಂತೂ ನನಗೆ ಇರಲಿಕ್ಕೆ ಆಗಲ್ಲ. ತುಂಬ ಭಯ ಆಗುತ್ತೆ. ಅಂದರೆ
ಸ್ನೇಹಿತರೆ, ಯಾಕೆಂದರೆ ಅದು ವೀಡಿಯೋಸ್ ಎಲ್ಲ ನೋಡ್ತಿರ್ತೀವಿ ನಾವು ಫೇಸ್ಬುಕ್ಕಲ್ಲೆಲ್ಲ, ಇಂಥದ್ದೆಲ್ಲ ಟೆಂಟ್ ಒಂಥರ ಭಯಾನಕ ಥರದೊಂದು ರೀಲ್ಸ್ ಎಲ್ಲ ನೋಡ್ತಾ ಇರ್ತೀನಿ ನಾನು. ಅದಕ್ಕೆ ಸ್ವಲ್ಪ ಭಯ ಆಗ್ತಿದೆ ನನಗೆ. ಅಂದರೆ ಫಸ್ಟ್ ಟೈಮ್ ನಾನು ಇದರೊಳಗೆ ಟೆಂಟ್ ಒಳಗೆ ಇರೋದು ನಾನು ಫಸ್ಟ್ ಟೈಮು. ಪ್ರಾಣಿ ಗಿಣಿ ಎಲ್ಲ ಬಂದರೆ ಮತ್ತೆ ಭಯ ಆಗುತ್ತೆ ಅಷ್ಟೇ ಬಿಟ್ಟರೆ ಮತ್ತೇನಿಲ್ಲ. ಮತ್ತು ಈ ವಿಡಿಯೋದಲ್ಲಿ ನೋಡಿದ್ರಲ್ಲ ನೀವು, ಒಂದು ಹೆಬ್ಬಾವು ಕಂಡಾಗ ನೀವು ನೋಡಿದ್ರಲ್ಲ ಯಾವ ಥರ ರಿಯಾಕ್ಷನ್ ಆಗಿತ್ತು ಅಂದರೆ, ಆ ಥರ ಎಲ್ಲ ನೋಡ್ಕೊಳ್ಳಿ ಒಂಥರ ಭಯ ಆಗುತ್ತೆ. ಮೈ ನಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಒಂಥರ ಮೈ ಒಂಥರ ಜುಮ್ ಆಗುತ್ತೆ. ನಾವು ಮೊದಲೇ ಹೇಳಿದ್ರಲ್ಲ ಹೆಬ್ಬಾವು ಇದೆ ಅಂತ, ಅದು ನೋಡಿ ನಿಮಗೆ ಪ್ರೂಫ್ ಮಾಡೇ ಬಿಟ್ರಿ ನಾವು. ಇವರಿಗೇನು ಗೊತ್ತಿತ್ತಂತೆ, ನನಗೇನು ಗೊತ್ತಿಲ್ಲ ಆಗಿತ್ತು ಹೆಬ್ಬಾವು ಅಂದರೆ ನಾಗರ ಹಾವು ಇದೆ ಅಂತ ನಂಗೆ ಗೊತ್ತಿತ್ತು. ಅಂದರೆ ಒಂದ್ಸಲ ಇಲ್ಲಿ ಬಂದಾಗ ನಾನು ನೋಡಿದ್ದು ನಾನು, ಅಷ್ಟೇ ಬಿಟ್ಟರೆ ನನಗೆ ಇದು ಹೆಬ್ಬಾವು ಇದೆ ಅಂತ ನಂಗೆ ಗೊತ್ತಿಲ್ಲ ಆಗಿತ್ತು. ಆದರೂ ಹೇಳ್ತಿದ್ರು ನಾವು ಹೆಬ್ಬಾವು ಇದೆ ಅಂತ ಬೇರೆಯವ್ರ ಹತ್ರ ಹೇಳ್ತಿದ್ರು ನಾವು, ಅಂದರೆ ನಾವು ಕಂಡಿಲ್ಲ ಆಗಿತ್ತು. ಇವತ್ತು ನೋಡಿದಾಗ ಗೊತ್ತಾಯ್ತು ನಮಗೆ ಹೆಬ್ಬಾವು ಇದೆ ಅಂತ ಹೇಳಿ. ಆ್ಯಕ್ಚುಲಿ ಅಂದರೆ ನನ್ನ ಕಣ್ಣಲ್ಲಿ ನಾನು ನೋಡಿದೆ, ಈಗ ದೃಶ್ಯವನ್ನು ನಾನು ನೋಡಿದೆ. ಯಾಕಂದರೆ ಅದು ಹೆಬ್ಬಾವು ಕಂಡಾಗ ನೋಡಿದೆ ನಾನು. ಸುಮಾರು ಒಂದು 6-7 ಅಡಿ ಇದೆ ಅದು, ಇರ್ಬೋದು. 6-7 ಅಡಿ ಇದೆ ಅದು, ಸ್ವಲ್ಪ ದಪ್ಪ ಇದೆ. ಆದರೂ ಡೇಂಜರು ಎಂತ ಕೇಳಿದರೆ ಇಲ್ಲಿ ಎಲ್ಲರೂ ಮನುಷ್ಯರು ಇದ್ದಾರೆ. ಆಮೇಲೆ ಕೋಳಿ ಫಾರ್ಮು ಇದೆ ಇಲ್ಲಿ. ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಬೆಕ್ಕು ನಾಯಿ ಎಲ್ಲ ಇದೆ. ಆದರೂ ಮನುಷ್ಯರಿಗೆ ಸ್ವಲ್ಪ ಡೇಂಜರ್ ಇದೆ ಅಷ್ಟೇ. ಆದರೂ ಯಾವುದೇ ನಮಗೂ ಭಯ. ಆದರೂ ಇಲ್ಲಿ ನಾವು ಟೆಂಟ್ ಹಾಕಿ ಇಲ್ಲಿದ್ದೀವಿ ನಾವು, ನಮಗೂ ಭಯ ಆಗ್ತಾ ಇದೆ. ಆದರೆ ಏನು ಮಾಡ್ಲಿಕ್ಕಾಗಲ್ಲ, ಭಯ ಆಗ್ತಾ ಇದೆ ನಮಗೂ. ಅದಕ್ಕೆ ಮಾಡಬೇಕಾಗಿದೆ ಚಾಲೆಂಜ್. ನಿದ್ರೆನೇ ಬರ್ತಾ ಇಲ್ಲ ನಮಗೆ ಅದ್ರ ಭಯದಲ್ಲಿ. ಅಂದರೆ ನಾವು ಈಗ ನೋಡಾಗಿದ್ದಲ್ಲ ಹೆಬ್ಬಾವು, ಅದಕ್ಕೆ ಸಲುವಾಗಿ ನಂಗೆ ನಿದ್ರೆ ಬರ್ತಾ ಇಲ್ಲ ಅಷ್ಟೇ. ಟೈಮ್ ನೋಡ್ಬೋದು, ಇವಾಗ ತೋರಿಸ್ತೀನಿ ನಿಮಗೆ. ಟೈಮ್ ನೋಡ್ಬೋದು, ಕಾಣಿಸ್ತಾ ಇದೆಯಲ್ಲ ಟೈಮು. 1 ಗಂಟೆ ಆಗ್ತಾ ಬಂತು, 12:55 ಆಯಿತು. 1-1:30 ಅಥವಾ 2 ಗಂಟೆಗೆ ನಾವು ಹೊರಗಡೆ ಹೋಗಿ ಒಂದು ರೌಂಡ್ ಹಾಕೊಂಡು ಬರ್ತೀವಿ. ಏನು ನೋಡ್ಲಿಕ್ಕೆ ಸಿಗುತ್ತೆ ಅಂತ ನೋಡೋಣ ಗೈಸ್, ಓಕೆನಾ? ಸ್ವಲ್ಪ ರೆಸ್ಟ್ ಮಾಡೋಣ ಈಗ. ಓಯ್ ಬಸ್ ಏನದು? ಓ ಮುಳ್ಳಂದಿ, ಮೈ ಗಾಡ್. ಸ್ವಂತ ಮುಳ್ಳಂದಿ, ಯಪ್ಪಾ.
ಆ ಕಡೆ ಹೋಯ್ತದೆ. ಟೈಮ್ ಎಷ್ಟಾಯಿತು? ಒಂದು 21 ಆಯಿತು. ಇಲ್ಲಿ ನೋಡಿ, ಈ ಕಡೆಯಿಂದ ಬಂದು ಸೀದಾ ಹಿಂಗೆ ಬಂದು ನೋಡಿ, ಈ ದಾರಿಯಿಂದ ಸೀದಾ ಆ ಕೆಳಗೋಯ್ತು. ನೋಡೋಣ ಗೈಸ್, ಕೆಳಗಡೆ ಹೋಗಿ ಬರೋಣ. ಇನ್ನೇನೆಲ್ಲ ಪ್ರಾಣಿ ಇದೆ ಏನು ಗೈಸ್ ಇಲ್ಲಿ. ಅಂತ ಯೋ ಅಂತಾನೆ ಗೈಸ್. ಈ ಕೆಲಸಕ್ಕೆ ಧೈರ್ಯ ಬೇಕು ಮೊದಲೇದಾಗಿ. ನೋಡಿ ಗೈಸ್, 1:25 ಆಯಿತು ಟೈಮ್. ಇವಾಗ 1:25 ನೋಡಿ. ಈ ಕಡೆಯಿಂದ ಪಕ್ಕದಲ್ಲಿಂದ ಹೋಯ್ತು. ಏನಂತ ನಮಗೂ, ನಾನು ಕಣ್ಣಿನಿಂದ ನೋಡಿದೆ, ಆದರೆ ಏನಂತ ಸರಿಯಾಗಿ ನೋಡಲಿಕ್ಕಾಗಲಿಲ್ಲ. ಹಂದಿ ಅಥವಾ ಮುಳ್ಳಂದಿ ಎರಡರಲ್ಲಿ ಒಂದು. ನಾವು ಇಲ್ಲಿ ಇದ್ಕೊಂಡು ಒಂದು ಹೆಬ್ಬಾವು, ಇನ್ನೊಂದು ಹಂದಿ ನೋಡಿದ್ದೇವೆ. ಚಾಪೆ ಒಂದು ನೋಡಲಿಲ್ಲ. ಉಡಾನ ನಿದ್ರೆ ಬರ್ತಾಯಿಲ್ಲ. 1:15 ಜಾಸ್ತಿ ಆಯಿತು ಟೈಮು. ಟೈಮ್ ಎಷ್ಟಾಯಿತು? ಟೈಮ್ ನೋಡ್ಬೋದು, 1:37 ಆಯಿತು. ಓಕೆ, ಗುಡ್ ನೈಟ್. ನಿದ್ರೆ ಮಾಡೋಣ. ನೋಡುವ ಮತ್ತೇನೆಲ್ಲ ನೋಡ್ಲಿಕ್ಕೆ ಸಿಗತ್ತಂತ ಗ್ಯಾಸ್. ಅಷ್ಟೊತ್ತಲ್ಲಿ ರೆಸ್ಟ್ ಮಾಡೋಣ. ನಿನ್ನೆ ಸರಿಯಾಗಿ ಕತ್ಲಲ್ಲಿ ಕಾಣಲಿಲ್ಲಲ್ಲ ಪ್ಲೇಸ್. ಇವಾಗ ನಿಮಗೆ ಪುನಃ ತೋರಿಸ್ತೀನಿ, ಬನ್ನಿ ನಮ್ಮ ಜೊತೆಗೆ. ನೋಡ್ಬೋದು ನಾವು 20 ಆಗಸ್ಟ್ ಒಳ್ಳೆ ಕಾಣಿಸ್ತಾ ಇದೆ ಅಂತ ನೋಡಿ ಗೈಸ್. ನಿನ್ನೆ ಪ್ಲೇಸ್ ನೋಡಿ, ಹಂದಿ ಓಡಿತಲ್ಲ, ನಮ್ಮ ಪಕ್ಕದಲ್ಲಿಂದ ಬಂದು ಹಿಂಗೆ ಬಂದು ಸೀದಾ ನೋಡಿ ಈ ಕಡೆಯಿಂದ ಓಡೋಗ್ಬಿಡ್ತು. ನಿನ್ನೆ ಹೆಬ್ಬಾವು ನಾವು ನೋಡಿದ ಯಾವ ಜಾಗ ಅಂತ ನೀವು ತೋರಿಸ್ತೀನಿ ನೋಡಿ. ನಿನ್ನೆ ಹೆಬ್ಬಾವು ಬಂದ ಜಾಗ ಪ್ಲೇಸ್ ಇದೆ ನೋಡಿ. ಕೆಳಗಡೆ ಹೋಗ್ಬಿಡ್ತದೆ ಈ ಕಡೆಗೆ. ಇವತ್ತಿನ ಕ್ಯಾಂಪಿಂಗ್ ವಿಡಿಯೋ ಯಾವ ಥರ ಆಯ್ತಂತ ಒಂದು ಕಮೆಂಟ್ ಮೂಲಕ ತಿಳಿಸ್ಬೋದು ಗೈಸ್. ಮತ್ತು ನಿಮಗೆ ಈ ಕ್ಯಾಂಪ್ ಬೇಕಾದರೆ ನಾನು ಆಲ್ರೆಡಿ ಪ್ರಾಡಕ್ಟ್ ಅಂತ ಹಾಕಿರ್ತೀನಿ, ಅದು ಕ್ಲಿಕ್ ಮಾಡಿ ತಗೊಳ್ಬೋದು. ಓಕೆ, ಬಾಯ್ ಬಾಯ್.